ಹಲೋ, ಗುಡ್ ಮಾರ್ನಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಇವತ್ತಿನ ಸೆಷನ್ ನಲ್ಲಿ ನಾವು ಕ್ಲಾಸ್ 11 ರಿಲೇಟೆಡ್ ಪ್ರಿವಿಯಸ್ ಇಯರ್ ಕ್ವಶನ್ಸ್, KCET ಪ್ರಿವಿಯಸ್ ಇಯರ್ ಕ್ವಶನ್ಸ್ 2021 ಲಿಂದ 2026 ವರೆಗೆ ಯಾವ ತರ ಕ್ವಶನ್ಸ್ ಕೇಳಲಾಗಿದೆ ರಿಲೇಟೆಡ್ ಟು ಚಾಪ್ಟರ್ ಸೆಟ್ ಬಗ್ಗೆ ಮಾತಾಡೋಣ. ಆಲ್ರೆಡಿ ನಿಮ್ದು ಕಾಲೇಜಸ್ ಅಲ್ಲಿ ಸೆಟ್ ಚಾಪ್ಟರ್ ಥಿಯರಿ ಚಾಪ್ಟರ್ ಕಂಪ್ಲೀಟ್ ಆಗಿರಬಹುದು. ಸೊ ಇವತ್ತು ನಾವು CET ಸಾಲ್ವ್ ಮಾಡೋಣ, ಅಂದ್ರೆ KCET ಪ್ರಿವಿಯಸ್ ಇಯರ್ ಕ್ವಶನ್ಸ್. ಇವಾಗ 2026 ಲಿಂದ ಫಸ್ಟ್ ಕ್ವಶನ್, ಇಫ್ A equals to 1 2 3 4 till 10 then the number of non-empty subset of A containing only even numbers. ನಮಗೆ ಏನ್ ಬೇಕು, ಎರಡು ಕಂಡೀಷನ್ ಕೊಟ್ಟಿದ್ದಾರೆ. ಒಂದು ಸಬ್ಸೆಟ್ ನಾನ್ ಎಂಪ್ಟಿ ಆಗಿರಬೇಕು, ಅಂದ್ರೆ ಪೈ ಇರಬಾರ್ದು. ಪೈ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಲ್ಲ, ಸೊ ಪೈ ಮತ್ತು ಪೈ ಡಿಲೀಟ್ ಮಾಡ್ಬೇಕು ಅದ್ರಲ್ಲಿ ನಾವು. ಈಗ ಮತ್ತವ್ರು ಏನಂತ ಹೇಳಿದಾರೆ, ಈಗ ಇವನ್ ನಂಬರ್ಸ್ ಇರ್ಬೇಕು. ಅದು ಸಬ್ಸೆಟ್ ಏನಿರ್ಬೇಕು, ಇವಾಗ ಇವನ್ ನಂಬರ್ಸ್. ಇವಾಗ ಸಬ್ಸೆಟ್ ಇವನ್ ನಂಬರ್ಸ್ ಇರ್ಬೇಕಂದ್ರೆ ಎಲ್ಲ ಆಡ್ ನಂಬರ್ಸ್ ಡಿಲೀಟ್ ಮಾಡ್ಬೇಕು. ಈಗ ಏನೇನಿದೆ ಸೆಟ್ ಅಲ್ಲಿ ಆಡ್ ನಂಬರ್ಸ್ 1 3 5 7 9. ಸೊ ಇವನ್ ನಂಬರ್ಸ್ ಏನೇನು ಬರುತ್ತೆ, ಈಗ ನಂಗೆ ಇವನ್ ನಂಬರ್ಸ್ ಫೈನ್ ಮಾಡ್ಬೇಕಲ್ಲ. ಸೊ 2 4 6 8 10 ಇಷ್ಟೆಲ್ಲ ಇವನ್ ನಂಬರ್ಸ್ ಇವೆ. ಇಷ್ಟೆಲ್ಲ ಇವನ್ ನಂಬರ್ಸ್ ಇದ್ರೆ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಾಯ್ತು ಇಲ್ಲಿ? ಈಗ n ವ್ಯಾಲ್ಯೂ 5 ಆಯ್ತು. n ಇಸ್ ವಾಟ್ 5. ನೆಕ್ಸ್ಟ್ ಇವಾಗ ಸಬ್ಸೆಟ್ ಯಾವ ತರ ಫೈಂಡ್ ಮಾಡ್ತೀರಿ ನಾವು? ಸಬ್ಸೆಟ್ ಫಾರ್ಮುಲಾ ಗೊತ್ತು ನಮಗೆ. ಸಬ್ಸೆಟ್ ಫಾರ್ಮುಲಾ ಇಸ್ 2 power n. ಇಲ್ಲಿ n ವ್ಯಾಲ್ಯೂ ಇಸ್ 5. 2 power 5 2 into 2 into 2 into 2 into 2 1 2 3 4 5 to the 4 4 to the 8 to the 16 16 to the 32. Total number of terms, that is total number of subset 32. ಅದು ಎಲ್ಲ ಇವನ್ ಸಬ್ಸೆಟ್ ಬರ್ತವೆ. ಬಟ್ ಅವ್ರೇನು ಹೇಳಿದಾರೆ, ಇವಾಗ ನಾನ್ ಎಂಪ್ಟಿ ಇರಬೇಕು. ನಮಗೆ ಗೊತ್ತು ಪೈ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಈ 32 ಅಲ್ಲಿ ಒಂದು ಪೈ ಇದೆ. ಪೈ ಏನಿದೆ, ಈಗ ಎಂಪ್ಟಿ ಸೆಟ್. ಅದನ್ನ ಸಪ್ರೇಟ್ ಮಾಡಬೇಕು. ಯಾಕೆ ಸಪ್ರೇಟ್ ಮಾಡ್ತೀರಾ? ನಾನ್ ಎಂಪ್ಟಿ ಕೇಳಿದ್ದಾರೆ. ಸೊ 32 minus 1. 32 minus 1 is 31. Total number of non-empty subsets containing even number is 31. So option A 31. Next question. If A equals to A, B, C, D, E, F, total number of terms 1 2 3 6. Then the number of subsets of A which contains at least 2 element is. ಇವಾಗ ಸಬ್ಸೆಟ್ ಫೈನ್ ಮಾಡಬೇಕು. ಸೇಮ್ ಕ್ವಶನ್, ಸಬ್ಸೆಟ್ ಫೈನ್ ಮಾಡಬೇಕು. ಬಟ್ ಅದ್ರಲ್ಲಿ ಏನು ಹೇಳ್ತಾ ಇದ್ರು ಅವ್ರೀಗ, ಅದು ಎಲಿಮೆಂಟ್ ಅಲ್ಲಿ ಅಟ್ಲೀಸ್ಟ್ 2 ಎಲಿಮೆಂಟ್ಸ್, ಸಬ್ಸೆಟ್ ಅಲ್ಲಿ ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಇರಬೇಕು. ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಇರಬೇಕಂದ್ರೆ ನೀವು ಏನೇನು ಸಬ್ಟ್ರಾಕ್ಟ್ ಮಾಡ್ಬೋದು? ಈಗ ನಿಮ್ಮ ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಎಷ್ಟು ಬರ್ಬೋದು? ಈಗ 1 2 3 4 5 6 ರೈಟ್. 2 power 6. 2 power 6 ಅಂದ್ರೆ ಏನಾಗುತ್ತೆ ಇಲ್ಲಿ? 2 power 5 ಮಾಡಿದೆ. 2 power 6 ಅಂದ್ರೆ ಈಗ 64 ಆಯ್ತು. 2 power 6 ಅಂದ್ರೆ 64. ಆ 64 ಅಲ್ಲಿ ಸಬ್ಸೆಟ್ ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಇರಬೇಕು. 2 ಎಲಿಮೆಂಟ್ಸ್ ಇರಬೇಕಂದ್ರೆ ಸಬ್ಸೆಟ್ ಒಂದು ಸಬ್ಸೆಟ್ ಇದ್ರೆ ಕ್ಯಾನ್ಸಲೇಷನ್ ಮಾಡಬೇಕು, ಡಿಲೀಟ್ ಮಾಡಬೇಕು. ಮತ್ತೆ ಎಂಟಿ ಸಬ್ಸೆಟ್ ಕೂಡ ನಾವು ಡಿಲೀಟ್ ಮಾಡಬೇಕು. ಎಂಟಿ ಸಬ್ಸೆಟ್ ಯಾವ್ದು ಬರುತ್ತೆ? ಪೈ ಇಸ್ ಎಂಟಿ ಸಬ್ಸೆಟ್. ಮತ್ತು ಸಿಂಗಲ್ ಸಬ್ಸೆಟ್ಸ್ A, B, C, D, E, F ಇವೆಲ್ಲ ಏನೀಗ ಸಿಂಗಲ್ ಸಬ್ಸೆಟ್. ಇವೆಲ್ಲ ಸಿಂಗಲ್ ಸಬ್ಸೆಟ್ ಡಿಲೀಟ್ ಮಾಡಬೇಕು. ಮತ್ತೆ ಪೈ ದಟ್ ಈಸ್ ಎಂಟಿ ಸಬ್ಸೆಟ್ ಕೂಡ ಡಿಲೀಟ್ ಮಾಡಬೇಕು. ಅವಾಗ ನಮಗೆ ಏನಿರುತ್ತೆ, ಸಬ್ಸೆಟ್ ವಿಚ್ ಕಂಟೇನ್ಸ್ ಅಟ್ ಲೀಸ್ಟ್ 2 ಎಲಿಮೆಂಟ್ಸ್ ಬರುತ್ತೆ. ಇವಾಗ ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಎಷ್ಟಾಗಿತ್ತು ನಮ್ಮಲ್ಲಿ? 64. 64 ಮೈನಸ್ 1 2 3 4 5 6 7. 64 ಅಲ್ಲಿ 7 ಕಳೆದ್ರೆ 4 5 6 ದಟ್ ಈಸ್ 57. 57 ಯಾವ್ದಿದೆ ಆಪ್ಷನ್? ಆಪ್ಷನ್ ಸಿ ರೈಟ್. ಇವಾಗ ನೆಕ್ಸ್ಟ್ ಕ್ವಶನ್ 2025 ಲಿಂದ ಫಸ್ಟ್ ಕ್ವಶನ್. If A equals to x such that x is an integer and x square minus 9 equals to 0 and set B ಕೊಟ್ಟಿದ್ದಾರೆ x such that x is a natural number and 2 less than equals to x less than 5 and set C ಕೂಡ ಕೊಟ್ಟಿದ್ದಾರೆ ಅವರಿಗೆ. set C ಏನಿದೆ, x such that x is a prime number and x and less than equals to 4 ರೈಟ್. ಇವಾಗ then B minus C union A ಮಾಡಬೇಕು. B minus C union A ಮಾಡಿದ್ರೆ ನಿಮ್ಮ ಆನ್ಸರ್ ಏನು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇವಾಗ ಗಿವನ್ ಸೆಟ್ ಯಾವ್ದಿದೆ? ಈಗ ಗಿವನ್ ಸೆಟ್ ಕಂಪ್ಲೀಟ್ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ರೋಸ್ಟರ್ ಫಾರ್ಮಿಗೆ ಕನ್ವರ್ಟ್ ಮಾಡೋಣ. ಎಲಿಮೆಂಟ್ಸ್ ಯಾವ ತರ ಲಿಸ್ಟ್ ಆಗುತ್ತೆ ಅಂತ ನೋಡೋಣ. ಸೆಟ್ ಅಲ್ಲಿ ಎಲಿಮೆಂಟ್ಸ್ ಏನಿರ್ಬೋದು, ಎಕ್ಸ್ ಸ್ಕ್ವೈರ್ ಮೈನಸ್ 9 ಈಕ್ವಲ್ಸ್ ಟು 0. ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡೋದ್ರೆ ಆನ್ಸರ್ ಏನು ಬರುತ್ತೆ? ಎಕ್ಸ್ ಸ್ಕ್ವೈರ್ ಈಕ್ವಲ್ಸ್ ಟು 9, ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3 ಪ್ಲಸ್ 3 ಇಸ್ ಅನ್ ಇಂಟೀಜರ್. ಸೊ ಪ್ಲಸ್ 3 and minus 3. In the set B, x such that x is a natural number and x value greater than equal to 2 less than 5. x value ಏನಿರಬೇಕು? greater than 2 equal to 2 less than 5 ಅಂದ್ರೆ 2 3 4. ಇಲ್ಲಿ ಈಕ್ವಲ್ ಟು ಸಿಂಬಲ್ ಇದೆ, ಸೊ 2 ಕನ್ಸಿಡರ್ ಮಾಡಿದ್ದೀನಿ. 5 ಬರಲ್ಲ, ಯಾಕಂದ್ರೆ ಈಕ್ವಲ್ ಟು ಸಿಂಬಲ್ ಇಲ್ಲ ಇಲ್ಲಿ. ನೆಕ್ಸ್ಟ್ ಸೆಟ್ ಸಿ ನೋಡೋಣ. ಇವಾಗ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ಪ್ರೈಮ್ ನಂಬರ್ ಲೆಸ್ ದನ್ 4. ಪ್ರೈಮ್ ನಂಬರ್ ಇರಬೇಕಂತೆ ಮತ್ತೆ ಲೆಸ್ ದನ್ 4 ಇರಬೇಕಂತೆ. ಲೆಸ್ ದನ್ ಈಕ್ವಲ್ ಟು 4 ಅಂದ್ರೆ ಯಾವ್ದು ಪ್ರೈಮ್ ನಂಬರ್ಸ್? 2 ಮತ್ತೆ 3. ಇಷ್ಟೆಲ್ಲ ಎಲಿಮೆಂಟ್ಸ್ ರೋಸ್ಟರ್ ಫಾರ್ಮಿಗೆ ಸೆಟ್ ಮಾಡಿದ್ದೀನಿ. ಇವಾಗ ನಾವು ಸಾಲ್ವ್ ಮಾಡಬೇಕು. ಏನಂತಿದೆ ಈಗ? ಬಿ ಮೈನಸ್ ಸಿ ಯೂನಿಯನ್ ಎ. ಫಸ್ಟ್ ಯಾವತ್ತು ಬ್ರಾಕೆಟ್ ಅದನ್ನು ಸಾಲ್ವ್ ಮಾಡ್ತೀವಿ. ಬಿ ಮೈನಸ್ ಸಿ ಮಾಡಿದ್ರೆ ಏನು ಬರುತ್ತೆ? 2 3 4 minus 2 3 that is union set A. set A ಏನಿದೆ ಈಗ 3 minus 3.
2 3 4 minus 2 3 ಕಾಮನ್ ಎಲಿಮೆಂಟ್ಸ್ ಡಿಲೀಟ್ ಮಾಡಬೇಕು ಮತ್ತು ಫಸ್ಟ್ ಸೆಟ್ಟಲ್ಲಿ ಏನಿದೆ ಎಲಿಮೆಂಟ್ಸು ಅಷ್ಟು ಬರೀಬೇಕು. ಕಾಮನ್ ಎಲಿಮೆಂಟ್ಸ್ 2 3 ಏನಿದೆ ಎಲಿಮೆಂಟ್ಸ್ ಇವಾಗ 4. ಸೊ ನೆಕ್ಸ್ಟ್ ಏನಂತ ಕೇಳಿದರೆ ಈಗ ಯೂನಿಯನ್ ಮಾಡೋಣ 3 minus 3. ಸೊ ಯೂನಿಯನ್ ಅಂದರೆ ಏನು, ಎಲ್ಲ ಎಲಿಮೆಂಟ್ಸು ಲಿಸ್ಟ್ ಮಾಡಬೇಕು ಬೋತ್ ಸೆಟ್ಟಲ್ಲಿ. ಏನೇನು ಬರುತ್ತೆ ಎಲಿಮೆಂಟ್ಸ್ -3 3 4. ಸೊ ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್. ಫೈನಲ್ ಆನ್ಸರ್ ಏನು ಬಂತು -3 3 ಮತ್ತು 4 -3 3 and 4. ಸೊ ಆಪ್ಷನ್ ಎ. ಇವಾಗ ನೆಕ್ಸ್ಟ್ ಕ್ವಶನ್, ಇಫ್ ಎ ಅಂಡ್ ಬಿ ಆರ್ ಟೂ ಸೆಟ್ಸ್ ಹ್ಯಾವಿಂಗ್ 3 and 6 ಎಲಿಮೆಂಟ್ಸ್ ರೆಸ್ಪೆಕ್ಟಿವ್ಲಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1, ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಇಸ್ 3, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ ಇಸ್ 3. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್? ಆಪ್ಷನ್ ಸ್ವಲ್ಪ ಶಾರ್ಟ್ಕಟ್ ಅಲ್ಲಿ ಬರ್ತೀನಿ. 1 is true, 2 is false, 1 is false, 2 is true, 1 and 2 are true, 1 and 2 are false. ಇವಾಗ ಯಾವ ಥರ ಸಾಲ್ವ್ ಮಾಡ್ತೀನಿ ನೋಡೋಣ. ಯಾವತ್ತು ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಕ್ವಶನ್ ಕೇಳಿದರೆ ಇವಾಗ ಫಸ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಏನಂತಿದೆ ಬರ್ಕೋಣ. ಫಸ್ಟ್ ಫೋರ್ತ್ ಸೊಲ್ಯೂಷನ್ ಅಲ್ಲಿ ಇಫ್ ಎ ಅಂಡ್ ಬಿ ಆರ್ ಟೂ ಸೆಟ್ಸ್ ಹ್ಯಾವಿಂಗ್ 3 and 4 6 ಎಲಿಮೆಂಟ್ಸ್ ರೆಸ್ಪೆಕ್ಟಿವ್ಲಿ, ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಅಲ್ಲಿ ಎ ಅಂದರೆ ಎಷ್ಟಿತ್ತು 3, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಅಂತ ಎಷ್ಟಾಗಿದೆ ಈಗ 6 ಅಂತ ಆಗಿದೆ. ಸ್ಟೇಟ್ಮೆಂಟ್ ಅವ್ನು ಏನು ಕೇಳಿದಾರೋ ಅವರು ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ. ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಏನು ಬರುತ್ತೆ ಫಾರ್ಮುಲಾ ನಿಮ್ಮದು ಫಾರ್ಮುಲಾ ಬಂದ್ಬಿಟ್ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಟು ಎನ್ ಆಫ್ ಎ ಯೂನಿಯನ್ ಬಿ. ದಿಸ್ ಇಸ್ ಯುವರ್ ಫಾರ್ಮುಲಾ. ನಿಮ್ಮ ಮಿನಿಮಮ್ ನಂಬರು ಮ್ಯಾಕ್ಸಿಮಮ್ ನಂಬರ್ ಫೈಂಡ್ ಮಾಡಲಿಕ್ಕೆ ಫಾರ್ಮುಲಾ. ಇವಾಗ ಮಿನಿಮಮ್ ನಂಬರ್ ಅಂತ ಯಾವುದಿದೆ, ಮಿನಿಮಮ್ ನಂಬರ್ ಮಿನಿಮಮ್ ನಂಬರ್ ಆಫ್ ಮಿನಿಮಮ್ ಯಾವುದಿದೆ ಈಗ ಎ ಯೂನಿಯನ್ ಬಿ ಮಿನಿಮಮ್ ಅಂತಿದ್ರೆ ಯಾವತ್ತ ಕೇಳಿ ಮಿನಿಮಮ್ ನಂಬರ್ ಆಫ್ ಎ ಯೂನಿಯನ್ ಬಿ ಅಂತಿದ್ರೆ ಮಿನಿಮಮ್ ನಂಬರ್ ಎ ಯೂನಿಯನ್ ಬಿ ಅಂತಂದ್ರೆ ಮ್ಯಾಕ್ಸಿಮಮ್ ಎ ಇಂಟರ್ಸೆಕ್ಷನ್ ಬಿ ಆಗುತ್ತೆ, ರೈಟ್. ಮಿನಿಮಮ್ ಆಫ್ ಎ ಯೂನಿಯನ್ ಬಿ ಈಕ್ವಲ್ಸ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಮ್ಯಾಕ್ಸಿಮಮ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ ಅಲ್ಲ ಚೆಕ್ ಮಾಡೋಣ. ಇವಾಗ ಮಿನಿಮಮ್ ಆಫ್ ಎ ಯೂನಿಯನ್ ಬಿ ಈಕ್ವಲ್ಸ್ ಟು ಎನ್ ಆಫ್ ಎ ಎಷ್ಟಿದೆ 3 ಪ್ಲಸ್ 6 ಮ್ಯಾಕ್ಸಿಮಮ್ ಆಫ್ ಎ ಇಂಟರ್ಸೆಕ್ಷನ್ ಬಿ, ಅಂದರೆ ಸೆಟ್ ಎ ಅಲ್ಲಿ 3 ಎಲಿಮೆಂಟ್ಸ್ ಇದೆ, ಸೆಟ್ ಬಿ ಅಲ್ಲಿ 6 ಎಲಿಮೆಂಟ್ಸ್ ಇದೆ. ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಕಾಮನ್ ಬರ್ಬೋದು ಎಲಿಮೆಂಟ್ಸ್? ಮ್ಯಾಕ್ಸಿಮಮ್ 6 ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಮ್ಯಾಕ್ಸಿಮಮ್ ಕಾಮನ್ ಎಷ್ಟು ಬರ್ಬೋದು ಇವಾಗ 2ರಲ್ಲಿ 3 ಬರ್ಬೋದು, ರೈಟ್. ಮಿನಿಮಮ್ ಆಫ್ ಎ ಯೂನಿಯನ್ ಬಿ ಅಂದರೆ 3 + 6 9 - 3 = 6. ಬಟ್ ಅವ್ರ ಏನಂತ ಹೇಳ್ತಿದ್ರೆ ಎ ಯೂನಿಯನ್ ಬಿ ಇಸ್ 3, ಬಟ್ ನಮ್ಮಲ್ಲಿ ಏನು ಬಂದಿದೆ ಆನ್ಸರ್ 6 ಬಂದಿದೆ. ಸೊ ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್. ಅದೇ ಥರ ಸ್ಟೇಟ್ಮೆಂಟ್ 2 ಚೆಕ್ ಮಾಡೋಣ. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ ಇಸ್ 3. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ ಇಸ್ 3. ಇದಕ್ಕೆ ಚೇಂಜ್ ಮಾಡ್ತೀನಿ ಈಗ. ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ, ಇದರಲ್ಲಿ ಎಲಿಮೆಂಟ್ಸ್ 3 ಇದೆ, ಇದರಲ್ಲಿ 6 ಇದೆ. ಅಂದ್ರೆ ಎಷ್ಟಾಗುತ್ತೆ ಟೋಟಲ್ ಎಲಿಮೆಂಟ್ಸ್ ಎ ಯೂನಿಯನ್ ಬಿ ಮಾಡಿದ್ರೆ 6 ಆಗುತ್ತೆ, ರೈಟ್. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ 3, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ 6. ಮ್ಯಾಕ್ಸಿಮಮ್ ಆಫ್ ಎ ಇಂಟರ್ಸೆಕ್ಷನ್ ಬಿ, ಇದು ಈ ಸೈಡ್ ತಗೋಣ ಈಗ. ಮ್ಯಾಕ್ಸಿಮಮ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಟು 3 + 6 - 6. ಆನ್ಸರ್ ಎಷ್ಟು ಬಂತು ಇವಾಗ 3. ಸೊ ಸ್ಟೇಟ್ಮೆಂಟ್ 2 ಎ ಇಂಟರ್ಸೆಕ್ಷನ್ ಬಿ 3. ಸೊ ಇಟ್ ಈಸ್ ಕರೆಕ್ಟ್. ಇವಾಗ ಏನಿದೆ ಆಪ್ಷನ್ 1 is false, 2 is true ಅಂತ ಇರ್ಬೋದು. 1 is true, so wrong. 1 is false, 2 is true. ಸೊ ಆಪ್ಷನ್ ಬಿ. ಇವಾಗ ನೆಕ್ಸ್ಟ್ ಕ್ವಶನ್ 2025 ಅಂದಾನೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಕೊಟ್ಟಿದ್ದಾರೆ. ದ ಸೆಟ್ ಆಫ್ ಆಲ್ ದ ಸೊಲ್ಯೂಷನ್ಸ್ ಆಫ್ ದ ಲೀನಿಯರ್ ಇನ್ಇಕ್ವಾಲಿಟೀಸ್ 3x + 8 < 17 and 2x + 8 > 12 ಆರ್ x < 3 and x > 2 ರೆಸ್ಪೆಕ್ಟಿವ್ಲಿ. ಇದ್ರದ್ದು ಸೊಲ್ಯೂಷನ್ಸ್ ಕೇಳ್ತದೆ. ಲೀನಿಯರ್ ಇನ್ಇಕ್ವಾಲಿಟೀಸ್ ಕೊಟ್ಟಿದ್ದಾರೆ ಎರಡು. ಒಂದು ಫಸ್ಟ್ ಲೀನಿಯರ್ ಇನ್ಇಕ್ವಾಲಿಟಿ 3x + 8 < 17. ಇದು ಲೀನಿಯರ್ ಇಕ್ವಾಲಿಟಿ ಸಾಲ್ವ್ ಮಾಡಿದ್ರೆ ನಿಮ್ಮದು ಯಾವುದೆಲ್ಲ ಸೆಟ್ ಅಂದರೆ ಏನೊಂದು ಸೊಲ್ಯೂಷನ್ ಬರುತ್ತೆ ಅಂತ ನೋಡೋಣ. ಈಗ +8 ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಂದ್ರೆ +8 ಸಬ್ಟ್ರಾಕ್ಷನ್ ಮಾಡಬೇಕು. +8 ಸಬ್ಟ್ರಾಕ್ಷನ್ ಮಾಡಿದ್ರೆ 17 - 8 ಆಗುತ್ತೆ, ರೈಟ್. 17 - 8 ಆಗಿ ಎಷ್ಟಿರುತ್ತೆ ಇದು 9, ರೈಟ್. ಇವಾಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕು. ನಾನು ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ ಡಿವೈಡ್ ಬೈ 3 3 is 9. ಎಕ್ಸ್ ವ್ಯಾಲ್ಯೂ ಏನು ಬಂತು ಈಗ <3. ಸೊ ಫಸ್ಟ್ ಇನ್ಇಕ್ವಾಲಿಟಿ ಎಕ್ಸ್ ವ್ಯಾಲ್ಯೂ <3. ಈಗ ಸೆಕೆಂಡ್ ಇನ್ಇಕ್ವಾಲಿಟಿ ಸಾಲ್ವ್ ಮಾಡೋಣ. ಅದೇ ಥರ 2x + 8 > 12 +8 ಇದೆ. ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಂದ್ರೆ +8 ಸಬ್ಟ್ರಾಕ್ಷನ್ ಮಾಡಬೇಕು ಬೋತ್ ಸೈಡ್ಸ್. 4 ಬಂತು. ಇವಾಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕು, ಡಿವೈಡ್ ಬೈ 2 ಮಾಡೋಣ. ಸೆಕೆಂಡಲ್ಲಿ ಎಕ್ಸ್ ವ್ಯಾಲ್ಯೂ > 2, ಫಸ್ಟಲ್ಲಿ ಎಕ್ಸ್ ವ್ಯಾಲ್ಯೂ <3.
XY less than 3 correct. Second will XY greater than or equal to 2 correct. Statement 1 is correct. What about statement 2 ನೋಡೋಣ. The common set of the linear inequality same ಕೊಟ್ಟಿದ್ದಾರೆ ಎರಡಲ್ಲಿ is 2, 3 ಅಂದ್ರೆ ಕಾಮನ್ ಸೊಲ್ಯೂಷನ್ ಎರಡರಲ್ಲಿ ಕಾಮನ್ ಸೊಲ್ಯೂಷನ್ 2 ಮತ್ತು 3 ಇದೆ ಅಂತ ಹೇಳ್ತಾ ಇದ್ದಾರೆ. ಕಾಮನ್ ಸೊಲ್ಯೂಷನ್ ಯಾವ್ದಾಗ್ಬೋದು ಈಗ x less than 3 ಅಂದ್ರೆ ಯಾವ್ದು ಬರುತ್ತೆ ಈಗ 1 2 0 so on right 0 1 2 so on. ನೆಕ್ಸ್ಟ್ ಇದೆಲ್ಲ ಏನು ಬರುತ್ತೆ ಈಗ 2 3 4 so on. ಇವಾಗ ಕಾಮನ್ ಏನಿದೆ ಈಗ 2 ಅಷ್ಟೇ ಕಾಮನ್ ಇದೆ. ಎರಡು ಇನ್ಇಕ್ವಾಲಿಟಿಲಿ ಕಾಮನ್ ಇರೋದು ಎಲಿಮೆಂಟ್ ಈಗ 2, ಬಟ್ ಅವ್ರು ಏನು ಹೇಳ್ತಾರೆ 2 ಮತ್ತು 3 ಇದೆ. ಸೊ ಇದು ಸ್ಟೇಟ್ಮೆಂಟ್ ಫಾಲ್ಸ್ ಆಯಿತು. ಸೊ ಸ್ಟೇಟ್ಮೆಂಟ್ 1 is 2, ಸ್ಟೇಟ್ಮೆಂಟ್ 2 is ಫಾಲ್ಸ್. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎನ್ ಎಂಟಿ ಸೆಟ್. ಎಂಟಿ ಸೆಟ್ ಯಾವುದಿದೆ ಅಂತ ಕೇಳ್ತಾ ಇದ್ದಾರೆ ರೈಟ್. ಎಂಟಿ ಸೆಟ್ ಯಾವುದಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಈಕ್ವಲ್ಸ್ ಟು 0, ಎಕ್ಸ್ ಸ್ಕ್ವಯರ್ ಈಕ್ವಲ್ಸ್ ಟು -1. ಸೊ ಇಲ್ಲಿ ಆಲ್ರೆಡಿ ಎಕ್ಸ್ ಸ್ಕ್ವಯರ್ ವ್ಯಾಲ್ಯೂ ಎಷ್ಟು ಬಂತು ಈಗ -1 ಬಂದು ಎಕ್ಸ್ ವ್ಯಾಲ್ಯೂ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಅಂತ ಇದ್ದಾರೆ. ಎಕ್ಸ್ ಈಕ್ವಲ್ ಟು ಅಂಡರ್ ರೂಟ್ -1, ಅಂಡರ್ ರೂಟ್ -1 ಇವಾಗ ರಿಯಲ್ ನಂಬರ್ಗೆ ಬಿಲಾಂಗ್ಸ್ ಆಗಲ್ಲ. ಸೊ ಆಪ್ಷನ್ 1 ಯಾವ್ದಾಯ್ತು ಈಗ ಎಂಟಿ ಸೆಟ್. ಆಪ್ಷನ್ 2 ನೋಡೋಣ. ಎಕ್ಸ್ ಸ್ಕ್ವಯರ್ ಈಕ್ವಲ್ಸ್ -9 ಈಕ್ವಲ್ ಟು 0. ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಎಕ್ಸ್ ಸ್ಕ್ವಯರ್ ಈಕ್ವಲ್ಸ್ ಟು 9, ಎಕ್ಸ್ ವ್ಯಾಲ್ಯೂ +or-3 ಬರುತ್ತೆ. ಸೆಕೆಂಡಲ್ಲಿ ಥರ್ಡಲ್ಲಿ ಎಕ್ಸ್ ಸ್ಕ್ವಯರ್ -x -2 ಈಕ್ವಲ್ ಟು 0. ಯಾವ ಥರ ಸಾಲ್ವ್ ಮಾಡ್ತಾರೆ ಕ್ವಾಡ್ರಾಟಿಕ್ ಇಕ್ವೇಷನ್ 1 × 2 2 -2x + x -2 ಈಕ್ವಲ್ ಟು 0. ಎಕ್ಸ್ ಕಾಮನು x -2 +1 ಕಾಮನು x -2, x ಈಕ್ವಲ್ ಟು 2, x ಈಕ್ವಲ್ ಟು -1. ಸೊ ಇದರಲ್ಲಿ ಸೆಟ್ ಇದೆ, ಎಲಿಮೆಂಟ್ಸ್ ಬರ್ತಾ ಇದೆ. ಎಕ್ಸ್ ಸ್ಕ್ವಯರ್ -1, ಎಕ್ಸ್ ಸ್ಕ್ವಯರ್ ಈಕ್ವಲ್ಸ್ ಟು 1, x ಈಕ್ವಲ್ ಟು +or-1 ಇದರಲ್ಲಿ ಎಲಿಮೆಂಟ್ಸ್ ಬರ್ತದೆ. ಸೊ ನಾನ್ ಎಂಟಿ ಅಂದರೆ ಎಂಟಿ ಸೆಟ್ ಯಾವುದೈತೆ ಈಗ ಆಪ್ಷನ್ ಎ. ಇವಾಗ ಇದು ಕ್ವಶನ್ 2024ಲಿಂದ. Two finite set m and n elements respectively. Total number of subset of the first set is 56 more than the total number of subsets of the second set. Then the value of m and n. ಮತ್ತೆ m ಮತ್ತು n ವ್ಯಾಲ್ಯೂ ಫೈಂಡ್ ಮಾಡಬೇಕು. ಅಂದರೆ ಫಸ್ಟ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ ಇದೆ ಮತ್ತು ಸೆಕೆಂಡ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ ಇದೆ ಅಂತ ಫೈಂಡ್ ಮಾಡಬೇಕು. ಟು ಫೈಂಡ್ ಮಾಡೋಕ್ಕೆ ನಮ್ಮಲ್ಲಿ ಏನಿದೆ ಫಾರ್ಮುಲಾ ಇವಾಗ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಆಫ್ ದ ಫಸ್ಟ್ ಸೆಟ್. ಟೋಟಲ್ ನಂಬರ್ ಈಗ ಸೆಟ್ ಎ ಎಮ್ ಅಂತ ತಗೊಂಡು ಎಲಿಮೆಂಟ್ಸ್ ಎಷ್ಟಿದೆ ಈಗ ಸೆಟ್ ಎಲ್ಲಿ ಎಲಿಮೆಂಟ್ಸ್ ಇದು ಫಸ್ಟ್ ಸೆಟ್ ತಗೊಂಡಿದ್ದು ಸೆಕೆಂಡ್ ಸೆಟ್ ಅಲ್ಲಿ ಸೆಟ್ ಎ ಎಲ್ಲಿ ಎಲಿಮೆಂಟ್ಸ್ ಎಮ್, ಸೆಟ್ ಬಿ ಎಲ್ಲಿ ಎಲಿಮೆಂಟ್ಸ್ ಎನ್ ಇದೆ. ಸೆಟ್ ಎ ಎಲ್ಲಿ ಎಲಿಮೆಂಟ್ಸ್ ಎಮ್ ಇದ್ರೆ ಅದರ ಸಬ್ಸೆಟ್ ಎಷ್ಟಾಗುತ್ತೆ 2m. ಸೆಟ್ ಬಿ ಎಲ್ಲಿ ಎನ್ ಎಲಿಮೆಂಟ್ಸ್ ಇದರ ಸಬ್ಸೆಟ್ ಎಷ್ಟಾಗುತ್ತೆ ಈಗ 2n. ಅದೇ ಥರ ಈಗ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಈ ಕಂಡೀಷನ್. ದ ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಆಫ್ ದ ಫಸ್ಟ್ ಸೆಟ್ ಈಸ್ 56 ಮೋರ್. ಫಸ್ಟ್ ಸೆಟ್ ಅಲ್ಲಿ ಎಷ್ಟಿದೆ ಎಲಿಮೆಂಟ್ಸ್ ಸಬ್ಸೆಟ್ ಎಷ್ಟಿದೆ ಅಲ್ಲ 56 ಮೋರ್ ದೆನ್ ದ ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಆಫ್ ದ ಸೆಕೆಂಡ್ ಸೆಟ್. ಇದು ಕಂಡೀಷನ್ ಯೂಸ್ ಮಾಡೋಣ. ಫಸ್ಟ್ ಸಬ್ಸೆಟ್ ಆಫ್ ಫಸ್ಟ್ ಸೆಟ್ ಈಸ್ ಅಂದ್ರೆ ಏನು ಈಕ್ವಲ್ ಟು ಸಬ್ಸೆಟ್ ಆಫ್ ದ ಫಸ್ಟ್ ಸೆಟ್ ಈಸ್ ಅಂದ್ರೆ ಈಕ್ವಲ್ ಟು 56 ಮೋರ್ ಅಂದ್ರೆ ಏನು ಮಾಡ್ತೀರಿ ನೀವು ಆಲ್ರೆಡಿ ಗೊತ್ತು. ಮೋರ್ ಅಂದ್ರೆ ಪ್ಲಸ್ 56 ಮೋರ್ ಅಂದ್ರೆ ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಆಫ್ ದ ಸೆಕೆಂಡ್ ಸೆಟ್ ಸಬ್ಸೆಟ್ ಏನಂತ ತಗೊಂಡಿದ್ದೀನಿ ಈಗ 2n. ಟೋಟಲ್ ನಂಬರ್ ಆಫ್ ಫಸ್ಟ್ ಸಬ್ಸೆಟ್ ಆಫ್ ಫಸ್ಟ್ ಸೆಟ್ ಅಂದ್ರೆ ಏನಿದೆ ಈಗ 2m equal to 56 plus 2n. This is your given equation. ಯಾವ ಥರ ಬಂತಂದರೆ ಫಸ್ಟ್ ಸೆಟ್ ಸಬ್ಸೆಟ್ಟಲ್ಲಿ ಫಸ್ಟ್ ಸಬ್ಸೆಟ್ ಈಕ್ವಲ್ಸ್ ಟು 56 plus 2n. ಯಾವ ಥರ ಬಂತಂದರೆ ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಆಫ್ ದ ಫಸ್ಟ್ ಸೆಟ್ಟಲ್ಲಿ ಸಬ್ಸೆಟ್ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ ಈಸ್ 56 ಮೋರ್ ದೆನ್. ಈಸ್ 56 ಮೋರ್ ದೆನ್ ಅಂದರೆ ಪ್ಲಸ್ ಮೋರ್ ದೆನ್ ದ ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಆಫ್ ದ ಸೆಕೆಂಡ್ ಸೆಟ್ಟಲ್ಲಿ ಸಬ್ಸೆಟ್ ಎಷ್ಟು ಬರುತ್ತೆ ಈಗ 2n. ಸೊ 2m - 2n ಈಕ್ವಲ್ಸ್ ಟು 56. ಇವಾಗ ಇದು ಇಕ್ವೇಷನ್ ಸಾಲ್ವ್ ಮಾಡಿದ್ರೆ ನಮಗೆ ಎಷ್ಟು ಬರಬೇಕು ಆನ್ಸರ್ 56 ಬರಬೇಕು. ಆಪ್ಷನ್ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡೋಣ. ಇದು ನಿಮ್ದು ಎನ್ ವ್ಯಾಲ್ಯೂ ಆಗುತ್ತೆ, ಇದು ಎನ್ ವ್ಯಾಲ್ಯೂ. ದಿಸ್ ಇಸ್ ಯುವರ್ ಎಮ್ ಆ್ಯಂಡ್ ಎನ್. ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಮ್ ವ್ಯಾಲ್ಯೂ ಎಷ್ಟಿದೆ ಈಗ 7. ಆಪ್ಷನ್ ಎ ಅಲ್ಲಿ 2/7 - 2/6 ಈಕ್ವಲ್ಸ್ ಟು 56. 2/7 - 2/6 ಅಂದರೆ ಏನಿದೆ ಕಾಮನ್ 2/6 ಕಾಮನ್ ತಗೋಣ. ಬಂದು ಇಲ್ಲಿ 2 ಉಳಿಯುತ್ತೆ 2/1 - 1 ಈಕ್ವಲ್ಸ್ ಟು 56. 2/6 2 - 1 is 1 equals to 56. 2/6 ಅಂದರೆ ಎಷ್ಟೀಗ 2 × 2 × 2 2 × 2 × 2 2 to the 4 4 8 2 16 16 32 32 the 64 right. 64 ನಾಟ್ ಈಕ್ವಲ್ ಟು 56. ಆಪ್ಷನ್ 1 ರಾಂಗ್ ಇದೆ, ಆಪ್ಷನ್ 1 ಬರಲ್ಲ. ಆಪ್ಷನ್ 2 ಚೆಕ್ ಮಾಡೋಣ. 5,1 ಅಂದರೆ ಇದು ಎಮ್, ಇದು ಎನ್ ವ್ಯಾಲ್ಯೂ. 2/5 - 2/1 ಈಕ್ವಲ್ಸ್ ಟು 56. 2/5 ಅಂದರೆ ಎಷ್ಟು ಬರುತ್ತೆ ನಿಮ್ಮದು 32. 32 ಇಲ್ಲಿ 2/1 ಕಾಮನ್ ಇದೆ. 2/4 - 1 ಇಲ್ಲಿ ಡೈರೆಕ್ಟ್ ಮಾಡೋಣ. ಅಂದರೆ
2 power 5 ಅಂದರೆ 32, 32 minus 2, 30 equal to 56, ನಾಟ್ ಪಾಸಿಬಲ್. 6 3 ನೋಡೋಣ ಇವಾಗ. 2 power 6 minus 2 power 3 equals to 56. 2 power 6 ಅಂದರೆ ಎಷ್ಟು ಬಂತು ಈಗ 64. 2 power 3 ಅಂದರೆ 8 equals to 56. 64 minus 8, 8 that is 56. 56 equals to 56. So option 3 is a correct answer. 8, 7 ನೋಡಿ. 2 power 8 minus 2 power 7 equals to 56. ಆಲ್ರೆಡಿ 2 power 7 ಅಂದರೆ ಗೊತ್ತು. 2 power 7 ಕಾಮನ್ ಇದೆ ಇಲ್ಲಿ. 2 minus 1 ಬರುತ್ತೆ. 2 power 7 ಅಂದರೆ 128 ಬರುತ್ತೆ. into 2 into 1. So is not equal to 56. 128 is not equal to 56. So final answer ಯಾವ್ದು ಬಂತು ಈಗ 6, 3. ಯಾವತ್ತು ವರ್ಡ್ ಪ್ರಾಬ್ಲಮ್ಸ್ ಇದ್ರೆ ಸ್ಟೆಪ್ ಬೈ ಸ್ಟೆಪ್ ಈಕ್ವೇಷನ್ ಸಾಲ್ವ್ ಮಾಡಿಬಿಟ್ಟು ಎಲಿಮಿನೇಷನ್ ಮೆಥಡ್ ಆದರೆ ಅಂದರೆ ಆಪ್ಷನ್ ಎಲಿಮಿನೇಷನ್ ಮೆಥಡ್ ಆದರೆ ಯೂಸ್ ಮಾಡ್ಬೋದು. ಇದು ಕಂಪ್ಲೀಟ್ ನಿಮ್ದು ಸೆಟ್ ಚಾಪ್ಟರ್ ಅಲ್ಲಿ 2026 ಲಿಂದ 2021 ವರೆಗೆ ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ಅಂದ್ರೆ 2023 ಲಾಸ್ಟ್ ಕ್ವಶನ್ ಇತ್ತು, ಅದು 2023. ಇದು 2024, 2022 ಮತ್ತೆ 2021 ಅಂತ ಯಾವುದೋ ಕ್ವಶನ್ ಕೇಳಲಾಗಿಲ್ಲ. ಯಾಕೆಂದ್ರೆ ಸೆಟ್ ರಿಲೇಷನ್ಸ್ ಫಂಕ್ಷನ್ ಕಂಪ್ಲೀಟ್ KCT ಅಲ್ಲಿ ಒಂದೇ ಚಾಪ್ಟರ್ ಆಗಿ ಕನ್ಸಿಡರ್ ಮಾಡುತ್ತಾರೆ. ಅದಕ್ಕೆ ಸೆಟ್ ಅಲ್ಲಿ ಸ್ವಲ್ಪ ಕ್ವಶನ್ ಕೇಳಲಾಗುತ್ತದೆ. ನೆಕ್ಸ್ಟ್ ಸೆಷನ್ ಅಲ್ಲಿ ಬೇರೆ ಚಾಪ್ಟರ್ಸ್ ರಿಲೇಟೆಡ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.